ಸೊ ನನಗಂತೂ ಗೊತ್ತಿಲ್ಲ ಇದನ್ನ ಎಷ್ಟು ಜನ ಯೂಸ್ ಮಾಡ್ಕೊಳ್ತೀರಾ ಕರೆಕ್ಟಾಗಿ ಅಂತೇಳಿ. ಆಲ್ಮೋಸ್ಟ್ ಆಗಿ ನನ್ನ ಚಾನಲಲ್ಲಿ ತುಂಬಾ ರಿಕ್ವೆಸ್ಟ್ ಆಗಿರುವಂಥ ವಿಡಿಯೋ ಅಪ್ಪ ಮಗನ ವಿಡಿಯೋ ಆಲ್ರೆಡಿ ಫೋಟೋ ಎಡಿಟಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಅಮ್ಮ ಮಗಳು ಅಥವಾ ಅಜ್ಜಿ ಮೊಮ್ಮಗಳು ಫೋಟೋ ಎಡಿಟಿಂಗ್ನ ಹೇಳ್ಕೊಡ್ತೀನಿ. ಸೊ ನಿಮಗೆ ಈಸಿಯಾಗಿರುವಂಥ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಆಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವ ರೀತಿ ಫೋಟೋನ ಎಡಿಟಿಂಗ್ ಮಾಡೋದು ಅಂತೇಳಿ. ಸೊ ಪಿಕ್ಸಾರ್ಟನ್ನು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಅದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ರಿ. ಓಕೆನಾ, ನಿಮಗೆ ಸೇವ್ ಆಗುತ್ತೆ. ಓಕೆನಾ, ಈ ರೀತಿ ಓಪನ್ ಮಾಡ್ಕೊಳ್ರಿ. ಪಿಕ್ಸಾರ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ನ ಕೊಟ್ಕೊಂಡು ಇಲ್ಲಿ ಎಡಿಟಿಂಗ್ಗೆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫೋಟೋಸ್ನ ಕೊಟ್ಟಿರ್ತೀನಿ. ನಿಮ್ಗೆ ಎಲ್ಲ ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಗೆ ಯಾವ್ದು ಬೇಕಾಗುತ್ತೆ ಯೂಸ್ ಮಾಡ್ಕೊಳ್ರಿ. ಸೊ ಓಕೆನಾ, ಈಗ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ಈ ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಇರುತ್ತೆ. ಸೊ ಈ ರೀತಿ ಇದ್ದಾಗ ಸೊ ಇಲ್ಲಿ ನಿಮಗೆ ನಿಮ್ಮ ಫೋಟೋ ಅಂದರೆ ಯಾರು ಫೋಟೋನ ಮಾಡ್ತಿರ್ತೀರ ಅವ್ರದ್ದು ಮತ್ತು ಅಮ್ಮನ ಫೋಟೋ ಎರಡು ಕ್ಲಾರಿಟಿಯಾಗಿರಬೇಕು. ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿಯಾಗಿರಬೇಕು. ಓಕೆನಾ, ಅಂದರೆ ಅವ್ರನ್ನ ನೆಕ್ ಏನಿರುತ್ತೆ ಅದು ನಮಗೆ ನೀಟಾಗಿ ಕಾಣಿಸ್ಬೇಕು. ಲೈಕ್ ಈಗ ತೋರಿಸ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಓಕೆನಾ, ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಆನ್ ಮಾಡಿದ್ರೆ ಇಲ್ಲಿ ಹ್ಯಾಡ್ ಫೋಟೋ ಅಂತ ಇರುತ್ತೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋಸ್ನ ಹ್ಯಾಡ್ ಮಾಡಿರಿ. ಮೇಲೆ ಹ್ಯಾಡ್ ಆಪ್ಷನ್ ಇರುತ್ತೆ. ಹ್ಯಾಡ್ ಮಾಡಿದಾಗ ಈ ರೀತಿ ಇರುತ್ತೆ. ಇಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಳ್ರಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಟೋಮೆಟಿಕ್ ಆಗಿ ರಿಮೂವ್ ಎ ಬೇಜ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಸೊ ರಿಮೂವ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಿಮ್ಮ ಫೋಟೋನ ಕರೆಕ್ಟಾಗಿ ಆ ಒಂದು ಕತ್ತಿಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಫಸ್ಟು. ಓಕೆನಾ, ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಇಲ್ಲಿ ಎರೇಸರ್ ಆಪ್ಷನ್ ಕಾಣಿಸುತ್ತೆ ಮೇಲೆ. ಸೊ ಓಕೆನಾ, ಎರೇಸರ್ ಆಪ್ಷನ್ ಕೊಟ್ಕೊಂಡು ಇದನ್ನು ಈ ಥರ ಫುಲ್ ಝೂಮ್ ಸ್ವಲ್ಪ ಎಲ್ಲ ದೊಡ್ಡದಾಗಿ ಮಾಡ್ಕೊಳ್ರಿ. ಸೊ ನಮ್ಮ ಕತ್ತು ಗಂಟ ಎಲ್ಲಿರುತ್ತೆ ಅಲ್ಲಿ ಗಂಟ ಈ ಥರ ಎರೇಸರ್ ಮಾಡ್ಕೊಳ್ರಿ. ಓಕೆನಾ, ನೀಟಾಗಿ ಸ್ವಲ್ಪ ಮಾಡಿದ್ರು ಅದು ಫೋಟೋ ಹಾಳಾಗ್ಬಿಡುತ್ತೆ. ಆಲ್ಮೋಸ್ಟ್ ಆಗಿ ನೀವು ಈ ಕ್ರಾಪನ್ನು ಹೆಂಗೆ ಮಾಡ್ತೀರಾ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ನಿಮ್ಮೊಂದು ಫೋಟೋ. ಓಕೆನಾ, ಹಾರ್ಡ್ನೆಸ್ನ ಕಮ್ಮಿ ಇಟ್ಕೊಂಡು ಸ್ವಲ್ಪ ಝೂಮ್ ಮಾಡಿಕೊಂಡು ಸೊ ಈ ಥರ ಕೈಯಿಂದನೇ ರಿಮೂವ್ ಮಾಡ್ಕೊತ ಹೋಗಿ ನೀಟಾಗಿ ಎಲ್ಲಿ ಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಯಾಕಂದರೆ ನೀವು ಈ ಮಾಡೋ ಕ್ರಾಪ್ ಔಟಿಂದನೇ ನಿಮ್ಮ ಒಂದು ಫೋಟೋ ಎಡಿಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಓಕೆನಾ, ನೀಟಾಗಿ ಕ್ರ್ಯಾಪ್ ಮಾಡಿರಿ. ಸೊ ಕ್ರ್ಯಾಪ್ ಮಾಡಾದ್ಮೇಲೆ ಇನ್ನೊಂದಿರುತ್ತೆ ಹೇಳ್ತೀನಿ, ಮೇನ್ ಇಂಪಾರ್ಟೆನ್ಸು. ಈ ಥರ ಕ್ರ್ಯಾಪ್ ಮಾಡಿರಿ. ಸೊ ಕ್ರ್ಯಾಪ್ ಮಾಡಾದ್ಮೇಲೆ ಒಂದು ಸೆಕೆಂಡ್ ನೋಡಿ, ಕ್ರ್ಯಾಪ್ ಇಲ್ಲಿ ಕೂಡ ಕ್ರ್ಯಾಪ್ ಮಾಡಬೇಕು. ನೆಕ್ ಹತ್ರ ನಿಮಗೆ ಇನ್ನೊಂದು ಹ್ಯಾಡ್ ಮಾಡಬೇಕು. ನಾನು ನೀಟಾಗಿ ಹೇಳ್ತೀನಿ. ಸೊ ಈ ಥರ ನೀಟಾಗಿ ಆ ಡ್ರೆಸ್ನ ಕ್ರ್ಯಾಪ್ ಮಾಡ್ಕೊಳ್ರಿ. ಓಕೆನಾ, ಇಲ್ಲಿ ನೋಡಿ ನಾನು ನೀಟಾಗಿ ಕ್ರ್ಯಾಪ್ ಮಾಡ್ತಾ ಇದ್ದೀನಿ. ಕ್ರ್ಯಾಪ್ ಮಾಡ್ಕೊಂಡಾದ್ಮೇಲೆ ಈ ಥರ ಇರುತ್ತೆ. ಸೊ ಇಲ್ಲಿ ನಿಮಗೆ ಸೈಜ್ನ ಫುಲ್ ಮಾಡಿಕೊಂಡು ಹಾರ್ಡ್ನೆಸ್ನ ಫುಲ್ ಮೈನಸಲ್ಲಿ ಇಟ್ಕೊಳ್ರಿ. ಓಕೆನಾ, ಸ್ವಲ್ಪ ಝೂಮ್ ಮಾಡಿಕೊಂಡು ಕೈಯಿಂದನೇ ಸ್ವಲ್ಪ ದೂರದಲ್ಲಿ ಇದನ್ನು ಫುಲ್ ಮಾಡ್ಕೊಳ್ರಿ. ಸ್ವಲ್ಪ ದೂರದಿಂದ ಸ್ವಲ್ಪ ಈ ಥರ ರಬ್ ಮಾಡಿರಿ. ಸೊ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಫಿನಿಶಿಂಗ್ ಸಿಗುತ್ತೆ ಕ್ಲೋಸಿಂಗ್ ನೆಕ್ ಹತ್ರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಫಿನಿಶಿಂಗ್ ಸಿಗ್ತಾ ಇದೆ ನಮಗೆ ವೈಟ್ ಕಲರಲ್ಲಿ. ಓಕೆನಾ, ಈ ರೀತಿ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಡನ್ ಕೊಟ್ಕೊಳ್ರಿ. ಸೊ ನೀವು ಕರೆಕ್ಟಾಗಿ ಆ ಒಂದು ನೆಕ್ಕಿಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಹಿಯರ್ ಆಟೋಮೆಟಿಕ್ಕಾಗಿ ಹ್ಯಾಡ್ ಆಯ್ತು. ಇಲ್ಲಿ ನಮಗೆ ಇನ್ನೊಂದು ಕಟ್ ಮಾಡಿಲ್ಲ ನಾವು, ಅದು ಮತ್ತೆ ಬ್ರಾಕೆಟ್ಸ್ಗೆ ಹೋಗಿ ಇದನ್ನು ಕಟ್ ಮಾಡಿಕೊಂಡು ಎರಡು ಸರಿ ಓಕೆ ಕೊಟ್ಕೋಬೇಡ್ರಿ, ಒಂದೇ ಸರಿ ಓಕೆ ಕೊಟ್ಕೊಳ್ರಿ. ಈಗ ನೋಡಿ ನಿಮ್ಮ ಸೈಜ್ ತಕ್ಕಂಗೆ ಆ ಬಾಡಿ ಸೈಜ್ ತಕ್ಕಂಗೆ ಫೋಟೋನ ಈ ಥರ ಸೆಟ್ ಮಾಡ್ಕೊಳ್ರಿ. ನೋಡಿದ್ರ ಆಟೋಮೆಟಿಕ್ಕಾಗಿ ಫೋಟೋ ಅದು ಕರೆಕ್ಟಾಗಿ ಸೆಟ್ ಆಯಿತು. ಓಕೆ, ನಾನು ಕರೆಕ್ಟಾಗಿ ಕ್ರ್ಯಾಪ್ ಔಟ್ ಮಾಡಿದ್ದೀನಿ, ಅದಕ್ಕಾಗಿ ಕರೆಕ್ಟಾಗಿ ಸೆಟ್ ಆಯಿತು. ಈ ಕರೆಕ್ಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ರಿ ಕರೆಕ್ಟಾಗಿ ಆಯ್ತಾ, ಏನಾದರೂ ಹೆಚ್ಚು ಕಡಿಮೆ ಆಗೈತಾ, ಏನಾದರೂ ಇನ್ನೂ ಎರೇಸರ್ ಮಾಡಬೇಕಾ, ಅಥವಾ ಎರೇಸರ್ ಮಾಡಬೇಕು ಅಂದರೆ ಎರೇಸರ್ ಬಟನ್ನ ಕೊಟ್ಕೊಂಡು ಈ ಥರ ಎರೇಸರ್ ಮಾಡ್ಕೊಳ್ರಿ. ಇಲ್ಲ ಸ್ಟೋರ್ ಇನ್ನೊಂದ್ಸರಿ ವಾಪಸ್ ಮಾಡಬೇಕು ಅಂತಂದರೆ ಈ ಥರ ವಾಪಸ್ನ ಮಾಡ್ಕೋಬೋದು ಈ ಥರ ಲೈಕ್. ಓಕೆನಾ, ಸೊ ನಾನು ಎರೇಸರ್ ಮಾಡ್ತೀನಿ. ಇಲ್ಲಿ ಏನೋ ಸ್ವಲ್ಪ ನನಗೆ ಇದು ಅಸಹ್ಯ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ ಇದು ಓಕೆನಾ, ಇದು ಸ್ವಲ್ಪ ಯಾಕೋ ನನಗೆ ಸರಿ ಬರ್ತಾ ಇಲ್ಲ. ಈ ಥರ ಎರೇಸರ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇವು ಕರೆಕ್ಟ್ ಆಯಿತು. ಸೈಜನ್ನು ಓಕೆ ಕೊಟ್ಕೊಳ್ತೀನಿ. ಸೊ ಸೈಜ್ನ ಹೇಳಿದ್ನಲ್ವ ಕರೆಕ್ಟಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ. ಐ ಥಿಂಕ್ ಇದು ನನಗೆ ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸೈಡಲ್ಲಿ ಟ್ಯಾಬ್ ಮಾಡ್ತಾರೆ ಈ ಥರ ಓಪನ್ ಆಗುತ್ತೆ. ಓಕೆನಾ, ಸೊ ಈ ಥರ ಮತ್ತೆ ಕತ್ತನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕತ್ತನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಒಂದು ಆಪ್ಷನ್ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಸ್ಲೈಡ್ ಮಾಡಿದ್ರೆ ಇಲ್ಲಿ ಟೆಂಪ್ ಅನ್ನೋ ಆಪ್ಷನ್ ಇರುತ್ತೆ. ಟೆಂಪ್ ಅನ್ನೋ ಆಪ್ಷನಲ್ಲಿ ನಿಮಗೆ ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಆ ಫೋಟೋ ಯಾವ ರೀತಿ ಇರುತ್ತೆ ಅಲ್ವಾ, ಬ್ಯಾಕ್ಗ್ರೌಂಡ್ ಫೋಟೋ ಲೈಕ್ ಅದು ವೈಟ್ ಕಲರಲ್ಲಿ ಇದೆ ಬ್ಯಾಕ್ಗ್ರೌಂಡು.
ಸೊ ಅದ್ರ ತಕ್ಕಂಗೆ ಸ್ವಲ್ಪ ಒಂದು 44-45 ಅಷ್ಟು ಇಟ್ಕೊಳ್ರಿ. ಸೊ ಓಕೆನಾ, ಇನ್ನೂ ಅದು ಕತ್ತು ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಕಾಣಿಸ್ತಾ ಇಲ್ಲ ನನಗೆ. ಸೊ ಓಕೆನಾ, ಡನ್ ಕೊಟ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನಾನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಸೊ ಓಕೆನಾ, ಈಗ ಪರ್ಫೆಕ್ಟ್ ಆಗಿದೆ. ಸೊ ಪರ್ಫೆಕ್ಟ್ ಆಗಿರೋದು ಏನು ಮಾಡ್ತೀನಿ, ಡನ್ ಕೊಟ್ಕೊಂಡು ಓಕೆನಾ, ಇನ್ನೊಂದು ಸರಿ ಅಷ್ಟೇ 2 ಸರಿ ಡನ್ ಕೊಟ್ಕೊಂಡ್ರೆ ಡನ್ ಆಗುತ್ತೆ. ಸೊ ಈಗ ಅಮ್ಮ ಒಂದು ಫೋಟೋನ ಹಾಕಬೇಕು. ಜಸ್ಟ್ ಏನು ಮಾಡಿರಿ, ಹ್ಯಾಡ್ ಫೋಟೋಗೆ ಹೋಗ್ರಿ. ಸೊ ಹ್ಯಾಡ್ ಫೋಟೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸಾರಿ ನಿಮ್ಮ ಅಮ್ಮವ್ರ ಫೋಟೋನ ಹಾಕ್ಬಾರ್ರಿ. ಹಾಕ್ರೆ ಈ ರೀತಿ ಇರುತ್ತೆ. ಇದನ್ನು ಕೂಡ ಆ್ಯಸ್ ಇಟ್ ಈಸ್ ರಿಮೂವ್ ಬೇಸಿಗೆ ಕೊಟ್ಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಕೊಟ್ಕೊಳ್ರಿ. ಸೊ ರಿಮೂವ್ ಬ್ಯಾಕ್ಗ್ರೌಂಡ್ ಕೊಟ್ಕೊಂಡಾಗ ಆಟೋಮೆಟಿಕ್ ಆಗಿ ರಿಮೂವ್ ಆಗುತ್ತೆ. ನಾನು ಹೇಳಿದ ರೀತಿ ಸ್ವಲ್ಪ ನೀವು ಹತ್ರ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಎರೇಸರ್ ಆಪ್ಷನ್ ಕೊಟ್ಕೊಂಡು, ಸೊ ಇದು ಫುಲ್ ಸೈಜ್ ಕೊಟ್ಕೊಂಡು ಆರ್ಡ್ನೆಸ್ನ ಫುಲ್ ಕೊಟ್ಕೊಳ್ರಿ. ಸೊ ಎಲ್ಲಿಗಂಟ ಅಂದರೆ ಈ ಒಂದು ಫೋಟೋ ಫುಲ್ಲು ನಮಗೆ ಕಾಣಿಸ್ಬೇಡ್ದು. ಓಕೆನಾ, ಈ ಥರ ಫುಲ್ಲು ನೀಟಾಗಿ ಕಟ್ ಮಾಡ್ಕೊಳ್ರಿ. ಹಿಯರ್ ನಾನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ರಿ. ಓಕೆನಾ, ಈ ರೀತಿ ಕಟ್ ಆದಮೇಲೆ ಮತ್ತೆ ಎರೇಸರ್ ಓಪನ್ ಮಾಡ್ಕೊಂಡು ಆರ್ಡ್ರೆಸ್ನ ಫುಲ್ ಕಮ್ಮಿ ಇಟ್ಕೊಂಡು ಸೈಜನ್ನ ಫುಲ್ ಇಟ್ಕೊಳ್ರಿ. ಓಕೆನಾ, ಈ ರೀತಿ ಫುಲ್ಲು ಝೂಮ್ ಹಾಕಿ ಈ ಥರ ಒಂದು ಫಿನಿಶ್ನ ಕೊಟ್ಕೊಳ್ರಿ ಫಸ್ಟು. ಓಕೆನಾ, ವೈಟ್ ಫಿನಿಶ್ ಬರುತ್ತೆ, ಫಿನಿಶ್ನ ಕೊಟ್ಕೊಳ್ರಿ. ಈ ಕಡೆ ಸೈಡ್ ಕೂಡ ಫಿನಿಶ್ನ ಕೊಟ್ಕೋಬೇಕು. ಓಕೆನಾ, ಫಿನಿಶ್ ಏನಕ್ಕಂದರೆ ನಾವು ಕತ್ತನ್ನ ಅಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಫಿನಿಶ್ನ ಕೊಟ್ಕೋಬೇಕು. ಓಕೆನಾ, ಫಿನಿಶ್ ಇತ್ತು, ಡನ್ ಕೊಟ್ಕೊಳ್ತೀನಿ. ಸೊ ಡನ್ ಕೊಟ್ಕೊಂಡಾದ್ಮೇಲೆ ಕರೆಕ್ಟಾಗಿ ನಾನು ಈ ಥರ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸೈಜ್ ದೊಡ್ಡದಾಯಿತು. ನೀವು ಸೈಜ್ನ ನೋಡ್ಕೊಳ್ರಿ. ಐ ಥಿಂಕ್ ಇನ್ನು ಸ್ವಲ್ಪ ಚಿಕ್ಕದು ಮಾಡಬೇಕು. ಐ ಥಿಂಕ್ ಇದು ಇಲ್ಲ. ಓಕೆನಾ, ಈ ಥರ ಕರೆಕ್ಟಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿದ್ರೆ ನಿಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅದು, ಸರಿನಾ? ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟ್ ಮಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದಿಸ್ ಈಸ್ ಓಕೆ. ಸ್ವಲ್ಪ ಕೆಳಗಡೆ ತರಬೇಕು. ಇದು ಓಕೆ. ಸೊ ಆಮೇಲೆ ಎರೇಸರ್ ಆಪ್ಷನ್ ಕೊಟ್ಕೊಳ್ತೀನಿ. ಸೊ ಇಲ್ಲಿ ಏನಾದರೂ ಎಕ್ಸ್ಟ್ರಾ ಏನಿರುತ್ತಲ್ವ ಅದನ್ನು ಈ ಥರ ರಿಮೂವ್ ಮಾಡ್ಕೊಳ್ರಿ. ಇದನ್ನು ಫುಲ್ ಕೊಟ್ಕೊಳ್ರಿ. ಹಾರ್ಡ್ನೆಸ್ಸನ್ನು ಫುಲ್ ಕಮ್ಮಿ ಇಟ್ಕೊಂಡು ಒಂದು ಫಿನಿಶಿಂಗ್ ಕೊಟ್ಕೊಂಡ್ಬಿಡ್ರಿ. ಹಿಯರ್ ಇಲ್ಲಿ ಎಕ್ಸ್ಟ್ರಾ ಇದೆ ನೋಡಿ, ಫುಲ್ ಝೂಮ್ ಮಾಡಿಕೊಂಡು ಎಕ್ಸ್ಟ್ರಾನ ಈ ಥರ ಎರೇಸ್ ಮಾಡ್ಕೊಳ್ರಿ. ಓಕೆನಾ, ಬಟ್ಟೆ ಮೇಲೆ ನೆಕ್ ಬಂದಿದೆ, ಇದನ್ನು ಕೂಡ ಈ ಥರ ಎರೇಸ್ ಮಾಡ್ಕೊಂಡ್ಬಿಟ್ರಿ. ದೂರದಿಂದನೇ ಸ್ವಲ್ಪ ಎರೇಸ್ ಮಾಡ್ಕೊಳ್ರಿ. ಓಕೆನಾ, ನೋಡಿ ಪರ್ಫೆಕ್ಟ್ ಆಯಿತು. ಡನ್ ಕೊಟ್ಕೊಳ್ತೀನಿ. ಓಕೆನಾ, ಡನ್ ಕೊಟ್ಕೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನಲ್ಲಿ ಟೆಂಪನ್ನ ಈ ಥರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ಓಕೆನಾ, ಕ್ಲಾರಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ಆಮೇಲೆ ವೈಟ್ ಬ್ರೈಟ್ನೆಸ್ ಬೇಕು ಅಂದರೆ ಕೂಡ ನೀವು ಬ್ರೈಟ್ನೆಸ್ನ ಚೇಂಜ್ ಮಾಡ್ಕೊಳ್ರಿ. ಓಕೆನಾ, ಇನ್ನೂ ಕರೆಕ್ಟಾಗಿ ಕತ್ ಅಡ್ಜಸ್ಟ್ ಆಗಿಲ್ಲ. ಓಕೆನಾ, ಡನ್ ಕೊಟ್ಕೊಳ್ತೀನಿ. 2 ಸರಿ ಓಕೆ ಬಟನ್ ರೈಟ್ ಬಟನ್ ಕೊಟ್ಕೋಬೇಡ್ರಿ, ಆಮೇಲೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಎಲ್ಲ ಕರೆಕ್ಟ್ ಆದಮೇಲೆ 2 ಸರಿ ರೈಟ್ ಬಟನ್ನ ಕೊಟ್ಕೊಳ್ರಿ. ಓಕೆನಾ, ಇಲ್ಲಿ ನೋಡಿ ಈ ಥರ ನಾವು ದಿಸ್ ಈಸ್ ನೌ ಓಕೆ ಐ ಥಿಂಕ್. ಆಮೇಲೆ ನಾನು ಕರೆಕ್ಟಾಗಿ ಕೊಟ್ಕೊಂಡಿದ್ದೀನಿ. ಓಕೆನಾ, ಒಂದ್ಸರಿ ಕೊಟ್ಟೆ, ಆಟೋಮೆಟಿಕ್ ಆಗಿ ಅದು ಸೆಟ್ ಆಯಿತು. ಆಮೇಲೆ ನಾನು ಇಲ್ಲಿ ಒಂದು ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ಎಫೆಕ್ಟ್ಸಲ್ಲಿ ನಿಮಗೆ ಒಂದು ನಾಯ್ಸ್ ಅನ್ನೋದು HDRನ ಸೆಲೆಕ್ಟ್ ಮಾಡ್ಕೊಳ್ರಿ. HDRಲ್ಲಿ ನಿಮಗೆ ಇದನ್ನು ಫುಲ್ ಕಮ್ಮಿ ಇಟ್ಕೊಳ್ರಿ, ಫೀಡನ್ನು ಫುಲ್ ಜಾಸ್ತಿ ಮಾಡ್ಕೊಳ್ರಿ. ಓಕೆನಾ, ಫೀಡನ್ನು ಫುಲ್ ಜಾಸ್ತಿ ಮಾಡ್ಕೊಳ್ರಿ, ಬ್ಲರ್ನ ಫುಲ್ ಇಟ್ಕೊಂಬಿಡ್ರಿ. ಓಕೆನಾ, ಫುಲ್ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ರಿ. ಆಟೋಮೆಟಿಕ್ ಆಗಿ ಅದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ, ಸೊ ಇಷ್ಟೇ.